ಒಂದು ರೈಲು 12 ಕಿಲೋಮೀಟರ್ಗಳ ದೂರವನ್ನು 10 ನಿಮಿಷಗಳಲ್ಲಿ ಚಲಿಸುತ್ತದೆ. ಕಂಬವನ್ನು ದಾಟಲು ಅದಕ್ಕೆ 6 ಸೆಕೆಂಡ್ಗಳು ಬೇಕಾದರೆ ರೈಲಿನ ಉದ್ದವೆಷ್ಟು ಅಂತ ಕೇಳ್ತಾರೆ. ಅದು ದೂರ. ಉದ್ದವೆಷ್ಟು ಅಂದ್ರೆ ರೈಲಿನ ಉದ್ದ ಅಂದ್ರೆ ದೂರ ಆಗ್ತದೆ. ದೂರ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಇನ್ನು ವೇಗ ಎಷ್ಟದ? 12 ಕಿಲೋಮೀಟರ್. 12 ಕಿಲೋಮೀಟರ್ಗೆ 10 ನಿಮಿಷ. 12 ಕಿಲೋಮೀಟರ್ಗೆ 10 ನಿಮಿಷ. ಹೆಂಗ? ಅದು 12 ಕಿಲೋಮೀಟರ್ಗೆ 10 ನಿಮಿಷ ಆಯ್ತು ಅಂದ್ರೆ ನೋಡ್ರಿ, 12 ಕಿಲೋಮೀಟರ್ಗೆ ಏನಾಯ್ತು? 10 ನಿಮಿಷ ಆಯ್ತು. ಗಂಟೆಗೆ ತಗೋರಿ 60 ನಿಮಿಷ ಅಂದ್ರೆ 1 ಗಂಟೆ ಹೌದಲ್ಲ? ಎಷ್ಟು ಕಿಲೋಮೀಟರ್? ಎಷ್ಟು ಅಪ್ಪ ಅಂದ್ರ 12 × 60 ಅಪಾನ್ 10. 0 ಆಯ್ತು. 12 ಆರ್ಲೆ 72 ಕಿಲೋಮೀಟರ್ ಪ್ರತಿ ಗಂಟೆ ಆಯ್ತು. ಹೌದಾ? ಇನ್ನು ಬೇಗ ಆಯ್ತು. ಇನ್ನು ಕಾಲ ಈಕ್ವಲ್ ಟು 6 ಸೆಕೆಂಡ್ ಅದ. ಇಲ್ಲಿ ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ, ಇಲ್ಲಿ ಸೆಕೆಂಡ್ ಅದ. ಇದನ್ನೇ ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಂಡ್ಬಿಡ್ರಿ. ಅಂದ್ರ 72 ಮೀಟರ್ ಪರ್ ಸೆಕೆಂಡ್ ಬರೆಯಬೇಕಾದರೆ 5/18 ಏನಾಯ್ತದು? ಮೀಟರ್ ಪರ್ ಸೆಕೆಂಡ್ ಆಯ್ತು. 18 ಒಂದೇ 14 4 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಹೌದಲ್ಲ? ಸೆಕೆಂಡ್ ಆಯ್ತು ಮೀಟರ್ ಪರ್ ಸೆಕೆಂಡ್ ಆಯ್ತು. ಏನಂತಾರೆ? ದೂರವನ್ನು ಕೇಳ್ತಾರೆ. ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಎಷ್ಟದಪ್ಪ? 20 ಮೀಟರ್ ಪರ್ ಸೆಕೆಂಡ್ ಅದ. ಕಾಲ ಎಷ್ಟದ? 6 ಅದ. 6 2 0 0. ಇದು ಮೀಟರ್. ಇದು ನಮ್ಮ ಆನ್ಸರ್ ಆಯ್ತು. ದ ರೈಟ್ ಆಪ್ಷನ್ಸ್ ಸಿ. ದ ರೈಟ್ ಆಪ್ಷನ್ಸ್ ಸಿ. ಅರ್ಥ ಆಯ್ತು? ಪ್ರಶ್ನೆಯನ್ನು ನೋಡಿ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು.